ಕಾಲ ಅನ್ನೋದು ನಾವು ಅಂದ್ಕೊಂಡಂತಿರಲ್ಲ. ನಾವೊಂದು ಅಂದ್ಕೊಂಡ್ರೆ ಸಮಯ ಬೇರೆಯದೇ ನಿರ್ಧಾರ ಮಾಡಿರುತ್ತೆ ಅನ್ನೋದಕ್ಕೆ ನಾನು ಕಂಡಂಥ ಒಂದು ಘಟನೆನೇ ಸಾಕ್ಷಿ. ಅದೇನಾಯಿತು ಅಂದರೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಸ್ಪರ್ಧಾಳಿಗಳ ಬಲಾಬಲವನ್ನು ನೋಡಲು ಸಹಪಾಠಿಗಳು ಉತ್ಸಾಹದಿಂದ ಕಾದು ಕುಳಿತಿದ್ದಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅದಿತ್ರವರು ಇನ್ನೂ ಮೈದಾನಕ್ಕೆ ಆಗಮಿಸಿರುವುದಿಲ್ಲ. ಎಲ್ಲ ಪ್ರತಿಸ್ಪರ್ಧಿಗಳು ಮೈದಾನದಲ್ಲಿ ಹಾಜರಾಗಿದ್ದಾರೆ. ಆದ್ದರಿಂದ ಅದಿತ್ರವರು ಎಲ್ಲಿದ್ದರೂ ಈ ಕೂಡಲೇ ಸ್ಪರ್ಧೆಗೆ ಹಾಜರಾಗತಕ್ಕದ್ದು. ಅದೇ 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 There's nothing to hold him back. Na 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 na. Come on, Adit! Come on, Adit! Shit! Thank you. ತಳ್ಬಿಟ್ಟ ಕಣೋ, ಆದ್ರೂ ಬಿಡ್ಲಿಲ್ಲ. क्या रहा ऐसा हो गया? वो जीत गया, हाँ? और देख नहीं छोड़ना. ಏನು ಗ್ರೌಂಡ್ ಅಲ್ಲಿ ಬೆಂಚ್ ನಿಗ್ರಾಡ್ತಿದ್ದೆ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಚಂಪಲ್ ಕಿರಾಣಿ. ಆಯ್ತೆ ನಿನಗೆ. ಏನಾಗಲ್ಲ ಆರ್ಯ, ಆರ್ಯ ಏನಾಗಲ್ಲ, ಎದ್ದೇಳು ಆರ್ಯ. सला मरस को
ಮಗನೇ ನಮ್ಮ ಹತ್ರನೇ ಆಟ ಆಡ್ತೀಯಾ? ಯಾಕೋ ಉರ್ಕೊಂಡು ಸಾಯ್ತ್ಯಾ? ಮೊದ್ಲು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಇನ್ನೊಂದ್ ಸಲ ನಮ್ಮ ಹುಡುಗಿರ್ ವಿಷಯಕ್ಕೆ ಏನಾದ್ರು ಬಂದ್ರೆ ಹುಷಾರ್ ನನ್ ಮಗನೇ. ನಿಮ್ಮನ್ನೆಲ್ಲ ನಂಬ್ಕೊಂಡು ಈ ಪ್ರಾಜೆಕ್ಟ್ನ ಕೊಡ್ತಾ ಇದ್ದೀನಿ. 100% ಸಕ್ಸಸ್ ಮಾಡ್ತೀರಾ ಅಂತ ನಂಬಿಕೆ ನನಗಿದೆ. ಆಲ್ ದಿ ಬೆಸ್ಟ್. ತಗೊಳ್ಳಿ. ಥ್ಯಾಂಕ್ ಯು ಸರ್. Thank you, sir. ಥ್ಯಾಂಕ್ ಯು. Wow, amazing. ಲೋ ನನ್ ಮಕ್ಕಳ್ರ ದೊಡ್ಡ ಹೀರೋ ಆಗೋಕ್ ಹೊರಟಿದ್ರಾ? ಏ ಲೋಫರ್ ನನ್ ಮಗನೇ, ಮುಚ್ಕೊಂಡಿರ್ತೀಯಾ? ಈಗ್ಲೇ ಉರಿತಾ ಇದೆ, ಇನ್ನೂ ಉರಿಸ್ಬೇಡ. ಲೋ ರಾಹುಲ್, ಇವರೆಲ್ಲ ಒದೆ ತಿನ್ಬೇಕಾದ್ರೆ ನೀನೆಲ್ಲೋಗಿದ್ದ? ಏನಿಲ್ಲ ಗುರು, ಜಸ್ಟ್ ಒಂದ್ ದಮ್ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅಷ್ಟ್ರಲ್ಲಿ ನನ್ ಮಕ್ಕಳು ಒದೆ ತಿನ್ಕೊಂಡ್ ಬಂದ್ಬಿಡಿದಾರೆ. ನೀನೇನಾದ್ರೂ ಬಂದಿರಲಿಲ್ಲ ಅಂದಿದ್ರೆ ಆ ಹಿಂದಿವಾಲ ನನ್ ಮಗ ಇವ್ರ ಕೈಯೋ ಕಾಲು ಎತ್ಬಿಟ್ರೋನು. ಲೋ ಗುಲ್ಡು, ಮುಚ್ಕೊಂಡಿರಪ್ಪ. ನೋಡಿಲ್ವಾ ನಿನ್ ಪೌರುಷನ? ನನ್ ಕೈಗೆ ಏಟು ಬಿದ್ದಿದೆ ಮಗನೇ, ಇಲ್ಲಾಂದಿದ್ರೆ ಮುಖ ಮೂತಿ ಕಿತ್ತೋಗಂಗ್ ಹೊಡಿತಿದ್ದೆ. ಈ ಪೊಸಿಷನ್ ಅಲ್ಲೂ ಬಿಲ್ಡಪ್ ಬೇಕಾ? ಹೇಯ್ ಸಾಕ್ ನಿಲ್ಸ್ರೋ. ಇದೇ ತರ ಕಿತ್ತಾಡ್ತಾ ಇರ್ತೀರೋ ಇಲ್ಲ ಪ್ರಾಜೆಕ್ಟ್ ಬಗ್ಗೆ ಪ್ಲಾನ್ ಮಾಡ್ತೀರಾ? ಮಗ, ಮೊನ್ನೆ ಟಿವಿಯಲ್ಲಿ ಫಾರೆಸ್ಟ್ ಬಗ್ಗೆ ತೋರಿಸ್ತಿದ್ರು. ನಮ್ ಡಾಕ್ಯುಮೆಂಟ್ರಿಗೆ ಯೂಸ್ ಆಗ್ಬೋದಾ? ಮುಚ್ಚಪ್ಪ ಸಾಕು. ನೋಡೋ, ಈ ನನ್ನ ಮಗ ಯಾವಾಗ್ಲೂ ಫ್ಯಾಷನ್ ಟಿವಿ ನೋಡ್ತಿದ್ದವನು. ಅದ್ ಯಾವಾಗಪ್ಪ ವೈಲ್ಡ್ ಲೈಫ್ ನೋಡಕ್ ಶುರು ಮಾಡ್ದೆ? ವೈಲ್ಡ್ ಲೈಫ್ ಪ್ರಾಣಿಗಳು ಯಾವಾಗ್ಲೂ ಬೆತ್ತಲೇ ಇರ್ತವೆ. ಅದನ್ನ ನೋಡೋಣ ಅಂತ ಸ್ವಲ್ಪ ಚೇಂಜ್ ಇರ್ಲಿ ಅಂತ ನೋಡಿರ್ತಾನಷ್ಟೇ. ಕೇಳಲು ಏನೋ ಈ ವಯಸ್ಸಲ್ಲಿ ಹೆಂಗ್ ಕೊಡ್ತಾರ ಬರ್ತಿದ್ಯಾ? ಏನೋ ನಡ್ಸ್ಯಾರ. ಇರ್ಲಿ ಬೇಡ ಸುಂದರ್, ಬೇಡ ಸುಂದರ್. ಯಾಕೆ ಸುಮ್ಮನೆ ಕೇಳೋಲ್ಲ. ಕೇಳೋಲ್ಲ.
ಏನಾಗಲ್ಲ ಕೇಳ. ಓ ಮೈ ಗಾಡ್, ಏನಪ್ಪ ಎಮ್ಮಿ ಲೈಟಿನ ಕಂಬಕ್ಕೆ ಮೈ ತಿಕ್ಕೊಂಡಂಗ ನೀವು ಒಬ್ರಿಗೊಬ್ರು ಮೈ ತಿಕ್ಕೊಳತ್ತಿರಲ್ಲೋ. ಅದು ಯಾವುದು? ಆ ಕಾಲೇಜ್ದಾಗ ಬರೀ ನಿಮ್ಮ ಕಂಪ್ಲೇಂಟ್ ಜಾಸ್ತಿ ಆಗ್ಯಾವಲಿ. ಈ ಕಾಲೇಜ್ ನಿಮ್ಮ ಅಪ್ಪನ ಮನಿದಂತ ತಿಳ್ಕೊಂಡಿರೇನಲ್ಲೇ? ನೀವು ಹಂಗೆ ತಿಳ್ಕೊಂಡಿರಿ ಹೌದಲ್ಲೋ? ಹಂಗಾದ್ರೆ ನಾನು ಎಷ್ಟು ವರ್ಷದಿಂದ ಇಲ್ಲಿ ಇದನ್ನು ಹೊಡ್ಕೊಂಡು ಕುಂತೇನಿ, ನಾ ಏನು ತಿಳ್ಕೊಬೇಕು? ನಿಮ್ಮಪ್ಪಂದೆ ಅಂತ ತಿಳ್ಕೊಳ್ಳಿ ಸರ್. ಯಾವ ನಮ್ಮಪ್ಪ ನಾನು ಯಾಕ್ಲೆ? ಸರ್ ಬೇಜಾರು ಮಾಡ್ಕೋಬೇಡಿ, ಅವನು ಕಾಮಿಡಿ ಮಾಡ್ತಾವನು ಅಷ್ಟೇ. ಕಾಮಿಡಿ? ಮಗನಲ್ಲಿ ಕಾಮಿಡಿ ಮಾಡಾಕ ನಾ ಇಲ್ಲಿ ಕುಂತೇನೆ. ಕಾಮಿಡಿ ಮಾಡ್ತಾನಂತ ಕಾಮಿಡಿ. ಮಗನಲ್ಲಿ ಮೊದಲ ಪ್ರೊಜೆಕ್ಟ್ ವರ್ಕ್ ಸರಿಯಾಗಿ ಮಾಡಿ ಅದನ್ನು ಸಬ್ಮಿಟ್ ಮಾಡೋದು ಕಲೀರಿ. ಇಲ್ಲಂದ್ರೆ ಈ ಕಾಲೇಜ್ ಡಾಕ್ಯುಮೆಂಟ್ರಿ ಒಳಗೆ ನಿಮ್ಮ ಹೆಸರು ಇರೋದಿಲ್ಲ ತಿಳ್ಕೊ. ಅಂದಂಗ ನಿಮ್ಮ ಜೋಡಿ ತಿರುಗಾಡ್ತಿದ್ರಲ್ಲೇ ಲನಾಮಣಿಯವರು ನಿಮ್ಮ ಪಾರ್ಟ್ನರ್ಸ್ ಕಾಣವಲ್ರು. ಮತ್ತಾರೇ ಬೇರೆದವ್ರು ಚಲೋ ಸಿಕ್ಕಾರೇನ್ಲಿ ಅವ್ರಿಗೆ? ಓ ಲೇ ಲೇ ಈಗ ನೋಡ್ರಿ ಲೇ, ನಿಮ್ಮ ಮುಖ ಹಂಗ ಮರ್ಕ್ಯುರಿ ಲೈಟ್ ಹೊಳದಂಗ ಹೊಳ್ಯಾಕತ್ತಾವ. ನಿಮ್ಮನ್ನೆಲ್ಲ ನೋಡಿದ್ರ ನಾ ಈ ಕಾಲೇಜ್ ಬಂದ್ ಮಾಡಿ ನಿಮ್ಮ ಸಲುವಾಗಿ ಒಂದು ಶಿಶಿವಾರ ತೆಗಿಯೋ ಪಾಳೆ ಬರ್ತೈತ್ ನೋಡ್ರಿ. ಏನ್ ಐಡಿಯಾ ಸರ್. ಆ ರೀತಿ ನೋಡಿದ್ವಿ ಸರ್, ಆದ್ರೆ ಮಾಡಿರ್ಲಿಲ್ಲ ಸರ್. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ಮಾಡ್ತೀವಿ ಬಿಡಿ ಸರ್, ಒಟ್ಟೊಟ್ಟಿಗೆ. ಮಾಡೋರು ನಿಮ್ಮನ್ನ ಬಿಟ್ರೆ ನೀವು ಮಾಡೋ ಕೆಲ್ಸಕ್ಕಿಂತ ಮಾಡಬಾರ್ದು ಕೆಲಸ ಭಾಳ ಮಾಡ್ತೀರಪ್ಪ. ನಿಮ್ಮ ಮಾತು ಕೇಳಿ ಕೇಳಿ ನನಗೆ BP ಜಾಸ್ತಿ ಆಗತೈತೆ. ಹೋಗ್ಲಿ ಹೋಗಲು. ಯಾವ್ಲಿ ಅವ ಹೋಗ್ಲಿ ಅಂದವ. ಥ್ಯಾಂಕ್ ಯು. ನಿಮ್ಮ ಥ್ಯಾಂಕ್ ಯು ತಗೊಂಡು ಹೋಗಿ ಬೆಂಕಿ ಹಚ್ಚರ್ಲಿ. ನಿಮ್ಮ ಮಾತು ಕೇಳಿ ಕೇಳಿ ನನ್ನ ಪ್ಯಾಂಟ್ ಹಸಿ ಆಗಕತ್ತೈತಿ, ಗೊತ್ತೈತೆ ನಿಮಗೆ? ನಡ್ರಿ ಜಲ್ದಿ ಸಿಗ ಖಾಲಿ ಮಾಡ್ರಿ. ಸರ್ ಪವರ್ ಇಲ್ವಾ ಸರ್? ಲೇ ನಾನ್ ಪವರ್ ಕೇಳ್ತಿ? ಸರ್ ನಾನು ಹೇಳ್ತಾ ಇರೋದು ಫ್ಯಾನ್ ಬಗ್ಗೆ ಸರ್. ಯಾವ ನಾನು ಇವತ್ತೊಂದು ಪ್ಲೇಸ್ ನೋಡಿದೆ ಕಣೋ, ತುಂಬ ಆಸಮ್ ಆಗಿತ್ತು. ನಾವು ಪ್ಲ್ಯಾನ್ ಮಾಡೋಂಗಿದ್ರೆ ಅಲ್ಲೇ ಮಾಡೋಣ, ತುಂಬ ಚೆನ್ನಾಗಿದೆ ಕಣೋ. ಲವ್, ಯಾವಾಗ್ಲೂ ಉಪಯೋಗ ಇಲ್ಲದ್ರೆ ಮಾತಾಡ್ತಾ ಇರ್ತೀರಾ. ನಮ್ಮ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಹೌದು, ಮೊನ್ನೆ ಯಾವುದೋ ಫಾರೆಸ್ಟ್ ಬಗ್ಗೆ ಮಾತಾಡ್ತಿದ್ದಲ್ಲ, ಏನಾಯ್ತದು? ಹೌದಲ್ವಾ? ಆ ಲ್ಯಾಪ್ಟಾಪ್ ಕೊಡಿ ಇಲ್ಲಿ. ತಗೋ. ಹೌದು, ಅದ್ರಲ್ಲಿ ಅಂತದೇನಿಟ್ಟಿದ್ಯಾ? ಅದೆಲ್ಲ ಸೀಕ್ರೆಟ್ ಅಮ್ಮ, ಅದನ್ನೆಲ್ಲ ತೋರ್ಸಕ್ಕಾಗುತ್ತಾ? ಸೀಕ್ರೆಟ್ ಅಂತ ಸೀಕ್ರೆಟ್ ನಾ ಕಾಣ್ದೇ ಇರೋದು. ಹೋಗಲೇ. ಲೋ, ಲ್ಯಾಪ್ಟಾಪ್ ಅಲ್ಲಿ ಏನಾದ್ರೂ ಇರ್ಲಿ, ಫಸ್ಟ್ ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳು. ನೋಡಿ, ಇದು ದಾಂಡೇಲಿ ರೆಸಾರ್ಟ್, ನಾವಿಲ್ಲಿ ಹೋಗ್ತಾ ಇದೀವಿ. ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ಓಕೆ.
ಬೆಳಗಾಗದಕ್ಕೆ ಟೈಮ್ ಇದೆ ಮರಳಿ ಮನೆಗೆ ಹೋಗಬೇಕಿದೆ ನಮ್ಮ ಈ ನಲಿವಿನ ಕ್ಷಣವು ಊರಾಗಿರಲಿ ಶಾರ್ಟ್ ಅಂಡ್ ಸ್ವೀಟ್ ಆದ್ರೂ ಲೈಫು ಟ್ರೀಟ್ ಆಗಿರಲಿ ಪ್ರತಿದಿನ ಲೈಫು ಬಂದು ನಮಗೆ ಪಾಠ ಹೇಳ್ತದೆ ಎದ್ದು ನಿಲ್ಲೋ ನಮ್ಮ ಛಲವು ಆಗ ಫಿಕ್ಸ್ ಆಯ್ತದೆ ಸುತ್ತ ಹೊಡೆದು ಹೊಡೆದು ಸನ್ಸಾಗ ಸಿಕ್ಸ್ ಆಯ್ತದೆ ಗೆಲುವು ನಮ್ಮದೇ ಮುಗಿಲ ಮರೆ ಮೋಡಗಳೊಳಗೆ ಮನ ಚಿಮ್ಮುತ್ತಿದೆ ಬರದ ಬರ ಮಾತಿನ ತಗಲೇ ಪದ ಬರೆಸುತ್ತಿದೆ ನಮ್ ಪ್ಲೇಸ್ ಬಂದ್ವಿ ಅನ್ಸುತ್ತೆ ಕಣ, ಹಂಗೆ ಅನ್ಸ್ತಾ ಇದೆ. ಯಾಕೋ ಸ್ಟಾಪ್ ಮಾಡಿದೆ? ಅಲ್ಲಿ ನೋಡು, ಗೇಟ್ ಒಂಥರ ಇದೆ. ಲೋ ಅರ್ಜುನ್, ಹೋಗ್ ಗೇಟ್ ತೆಗಿಯೋ. ಯಾವ್ದಕ್ಕೂ ಹುಷಾರ. ಎಷ್ಟು ಮನೆ ಗೇಟ್ ಓಪನ್ ಮಾಡಿಲ್ಲ ಗುರು ನಾನು. ಇದೆಲ್ಲ ಒಂದ್ ಲೆಕ್ಕನಾ? ಯಾರು ಗುರು ಇವನು? ವಿಚಿತ್ರವಾಗಿದ್ದಾನೆ. ಯಾರು ಗುರು ಇಷ್ಟೊಂದೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ? ಎದುರುಕೊಬೇಡ, ಬಾರೋ. ಇಳಿ ಇಳಿ ಇಳಿ. ಇವನ್ ಯಾರು ಗುರು? ನಮ್ನೇ ಫಾಲೋ ಮಾಡ್ತಾ ಇದ್ದಾನೆ. ಅಯ್ಯಪ್ಪ, ಏ ಹೋಗ್ರೋ, ಅವನ್ನ ನೋಡಿ ಎದುರ್ಕೊಂತಿದ್ದೀರಲ್ಲ. ಅರ್ಧ ಸುಟ್ಟೋಗ್ರ ಅಂತಾರ ಇದಾನೆ. ಹೇ, ಯಾರು ಗುರು ಇವನು? ಹಿಂದೆನೇ ಬರ್ತಾವನಲ್ಲ. ಹಲೋ ಸರ್, ಹಾ ಬನ್ನಿ. ನನ್ನ ಹೆಸರು ಅದಿತ್ ಅಂತ. ಹೌದಾ? ಬೆಂಗಳೂರಿಂದ ಬಂದಿದ್ದೀವಿ. ರೂಮ್ ಬುಕ್ ಮಾಡಿದ್ದೀವಿ ನೋಡಿ ಸರ್. ಓಕೆ, ರೂಮ್ ಬುಕ್ ಆಗಿದೆ ಸರ್, ಹುಡುಗನ ಕಳಿಸ್ತೀರಾ? ಆಗ್ಲಿ. ಲೋಕೇಶ್ ಸರ್, ಇವ್ರಿಗೆ ರೂಮ್ ತೋರ್ಸಪ್ಪ. ಓಕೆ ಸರ್. 102. ಹೋಗ್ತೇನೆ ಸರ್. ನೀವು ಹೋಗಿ. ಥ್ಯಾಂಕ್ ಯು ಸರ್. ತಗೊಳ ಬಾಕಿ. ಸರಿ ಸರ್. ಏ ಚಿನ್ನ, ಇಳಿ. ಏನೇನು ಲಗೇಜ್ ಬೇರೆ ಯಾಕೆ ಎತ್ಕೊಂಡವನೆ? ಭಯ ಆಗ್ತಿದ್ಯಾ? ಸೈಡ್ ಬಾ. ಏ ಆರ್ಯ, ಅದ್ಯಾಕೆ ಅಷ್ಟೊಂದು ಎದ್ಕೊಂತಿದ್ಯಾ? ನಡ್ಕೊಂಡ್ ಬರ್ತಾ ಇದೆಯಾ? ಬಿಡು, ಅದೇ ದೊಡ್ಡ ವಿಷಯನ ಅವನು. ನಡಿ, ರೂಮ್ ನಡಿ ಫಸ್ಟು. ಅವ್ನು ನೋಡಿದ್ರೆ ಭಯ ಆಗುತ್ತೆ. ಯಾವಾಗ್ಲೂ ಗುರಾಯಿಸ್ತಾನೆ ಇರ್ತಾನೆ. ಆ ಕರಿಯ ನನ್ನ ಮಗನ ನೋಡಿ ಎದ್ರಕೊಂತೀಯಲ್ಲ ನೀನು. ನಿನ್ಗೇನು ಹೇಳ್ಬೇಕು ಹೇಳು? ನಾನಿರ್ಬೇಕಾದ್ರೆ ನಿನ್ಗೇನು ಭಯ ಚಿನ್ನ? ವಾವ್, ಚೆನ್ನಾಗಿದೆ. ದಿಸ್ ಇಸ್ ದ ರೂಮ್ ಅನ್ಸುತ್ತೆ. ಚೆನ್ನಾಗಿದೆಯಲ್ಲ? ಅದೇ ಅಲ್ವೇನೋ 103? ಆಹಾ, ಈ ಪ್ಲೇಸ್ ನೋಡ್ತಾ ಇದ್ರೆ ಮೈಯೆಲ್ಲ ಒಂಥರ ಬಿಸಿ ಆಗ್ತಿದೆ. ಯಾಕೆ? ಮಕ್ಳು ಮಾಡ್ಕೊಳ್ಳೋದು ಬೇಡವಾ?
ನೀನು ಅನ್ನು ಅದು ನೋಡೇ ಬಿಡೋಣ. ಈಗ ಬಾಯಿ ಮುಚ್ಕೊಂಡಿದ್ರೆ ನೀ ಅವಕಾಶ ಕೊಟ್ಟು ನೋಡು, ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ. ಹೋಗಲಿ, ಆಸೆ ನೋಡು. ಹೇಯ್ ಚಿನ್ನ, ಏನೋ ಇಷ್ಟು ಸ್ಪೀಡ್ ಆಗಿದ್ಯಾ? ಇರೋ, ನಾನು ಬರ್ತೀನಿ. ಅಯ್ಯೋ, ವಾವ್ ನೈಸ್. ಈ ಜಾಗ ಏನೋ ನೋಡಕ್ ಸೂಪರ್ ಆಗಿದೆ, ಆದ್ರೆ ನನ್ಗೆ ಇಲ್ಲಿ ಇಷ್ಟವಾಗಿರೋ ಫುಡ್ ಸಿಗುತ್ತೇನೋ ಅಂತ ಡೌಟು. ಏನೋ ನೀನು ಎಷ್ಟು ರೊಮ್ಯಾಂಟಿಕ್ ಆಗಿರೋ ಪ್ಲೇಸಿಗೆ ಬಂದ್ಬಿಟ್ಟು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. ತಿಂದ್ರೆ ತಾನೇ ಮಾ ಬುಡ ಗಟ್ಟಿರೋದು, ನಿನ್ ಜೊತೆ ಜಾಗಿಂಗ್ ಮಾಡಕ್ಕಾಗೋದು. ಮತ್ತೇನು ಹೀಗ್ ತಿಂದು ತಿಂದುನೆ ಇಷ್ಟು ದಪ್ಪ ಆಗಿರೋದು. ಏಯ್, ಏಯ್. ಚಿತ್ತೆಂಬ ಜಾತಿಯಲ್ಲಿ ಭೇದ ಭಾವಲ್ಲ, ಎಷ್ಟೇ ಫೈಟು ಇದ್ದರೂ ಎಂದಿಗೂ ಬೇರೆಯಾಗಲ್ಲ. ಮನಸ್ಸು ಇಂದು ಹಗುರವಾಗಿದೆ, ಕನಸು ಈಗ ನಿಜವಾಗಿದೆ. ಬದುಕು ಹೀಗೆ ಎಂದೆಂದೂ ಇರಬೇಕೆನಿಸುತ್ತಿದೆ. ಇವತ್ತು ನೈಟ್ ಮುಗಿಸ್ಕೊಂಡು ಕಾಡಿನ ದಾರಿ ಹಿಡಿಲೇಬೇಕಣ. ಚಿನ್ನ, ಇಲ್ಲೇ ಇಷ್ಟು ಎಂಟರ್ಟೈನ್ಮೆಂಟ್ ಇರ್ಬೇಕಾದ್ರೆ ಅಲ್ಲಿಗೆ ಬಂದು ಏನೋ ಮಾಡೋದು? ಮನ್ಸು ಯಾಕೋ ಕೇಳ್ತಾ ಇಲ್ಲ ಕಣೋ. ಈ ನನ್ ಮಗನ್ಗೆ ಸೊಂಟ ನೋವು ಬಂದಿಲ್ಲ ಅನ್ಸುತ್ತೆ ಇನ್ನೂ. ಇವನ್ ರೂಮ್ಗೆ ಹೋದ್ರೆ ಫುಲ್ ರೊಮ್ಯಾಂಟಿಕ್ ಆಗಿ ಚೇಂಜ್ ಆಗ್ಬಿಡ್ತಾನೆ ಕಣ. ಅಯ್ಯೋ, ಇವನ್ ಕಡೆ ತಡೆಯಕ್ಕಾಗಲ್ಲ, ನಾನು ನಿಮ್ ಜೊತೆ ಬರ್ತೀನಿ. ಹೇ ಲೂಸು, ಇಷ್ಟ ದಿನ ಪ್ರೀತಿ ಅನ್ಕೊಂಡಲ್ಲೋ, ನೀನ್ ಕಾಟ ಅನ್ಕೊಂಡ? ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ. ನಾನ್ ಯಾವತ್ತಿಂದನೋ ಅನ್ಕೊಂಡೆ. ಆದ್ಯ, ನಾನ್ ಮಾತ್ರ ಅಂತವನಲ್ಲ. ತುಂಬಾ ಒಳ್ಳೆಯವನು. ಏ ಲೋಪರ್ ನನ್ ಮಗನ. ಚೋಚಿ. ಹೇಳ್ಬಿಟ್ ಬರ್ಬೇಕಲ್ವಾ? ನೀನ್ ಬಿಟ್ಟು ಎಲ್ಲಾರು ಹೋಗಿದೀವಾ? ಇಲ್ಲೇ ಇದೀವಿ ತಾನೇ. ಅಲ್ಲಿ ಯಾರೋ ಪಾಸ್ ಆದ್ರು. ಕಾಡಲ್ವಾ, ವೀರಪ್ಪನ ಆತ್ಮ ಇರ್ಬೇಕೇನೋ. ನಿಜವಾಗ್ಲೂ ಕಣೋ, ಯಾರೋ ಪಾಸ್ ಆದ್ರು. ಹೇ ನಿಜ ಕಣೋ. ನಿನಗೆ ಯಾಕೋ ವೈನ್ ಜಾಸ್ತಿ ಆಗಿರ್ಬೇಕು. ಹೋಗಿ ಮಲ್ಕೊಳಮ್ಮ, ಅವ್ನ್ ಗೇಮ್ ಆಡ್ಕೊಂಡ್ ಬರ್ತಾನೆ. ಏಯ್, ನಿನ್ನ ಆವಾಗ್ಲಿಂದ ನೋಡ್ತಾ ಇದೀನಿ, ಕಾಡ್ ಸಾಕು. ಡೈರೆಕ್ಟ್ ಆಗಿ ಕರಿಬೋದಲ್ವಾ ರೂಮ್ಗೆ ಹೋಗೋಣ ಅಂತ? ಈ ಡಬಲ್ ಬೇಕಾ? ನನ್ ಮಾತ್ ಯಾರು ನಂಬ್ತಾನೆ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಸ್ಟ್ರಾಂಗ್ ಆಗಿ ಹೋಗು, ಒಳಗೆ ಇನ್ನು ಏನೇನೋ ಮಾಡೋದಿದೆ. ಅಯ್ಯೋ, ಹುಷಾರಾಗಿ ಹೋಗು. ಏನಂತೀಯ ಮಗ? ಯಾಕರ್ಯ ಇನ್ನು ಬೇಜಾರಲ್ಲಿದ್ಯಾ? ಆ ಕರ್ಯ ನನ್ನ ಮಗನ ನೋಡ್ಕೊಂಡು ಎದ್ಕೊಂಡಿದ್ಯಲ್ಲ, ನಿನ್ಗೇನ್ ಹೇಳ್ಬೇಕು ಹೇಳು? ಇಲ್ಲ ಆದಿ, ನನ್ಗೆ ಯಾಕೋ ಒಂಥರ ಭಯ ಆಗ್ತಾ ಇದೆ. ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದೆಲ್ಲ ನಿನ್ ಭ್ರಮೆ. ನಾವೇನ್ ಟೆರರಿಸ್ಟಾ? ಯಾರಾದರೂ ಗುಟ್ಟಾಗಿ ಅಬ್ಸರ್ವ್ ಮಾಡಿ ಫಾಲೋ ಮಾಡೋದಿಕ್ಕೆ? ಆದ್ರೂ ಯಾಕೋ ಭಯ ಆಗ್ತಾ ಇದೆ. ನನ್ ತಮ್ಮ ಬೇರೆ ನೆನ್ಪಾಗ್ತಾ ಇದ್ದಾನೆ. ನಿನಗೆ ಗೊತ್ತಲ್ಲ, ಅಪ್ಪ ಅಮ್ಮ ಅಬ್ರಾಡ್ ಅಲ್ಲಿ ಇದ್ದಾರೆ, ಆಂಟಿ ಅಂಕಲ್ ಜೊತೆಲಿದ್ದಾನೆ. ನನಗೆ ಯಾಕೋ ಅವ್ನು ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದು ಇಷ್ಟೊತ್ನಲ್ಲ. ಸರಿ ಆಯ್ತು, ಒಂದು ವಿಡಿಯೋ ಕಾಲ್ ಮಾಡು.
ಇರ್ಲಿ ಬಿಡು, ಟೈಮ್ ಆಯ್ತು. ವಾಟ್ಸಪ್ ಮಾಡಿದೀನಿ ಲೊಕೇಶನ್ನ. ನಾಳೆ ಇಲ್ಲಿಗೆ ಬರ್ತಾನೆ. ಓಕೆ, ಈ ಟೈಮಲ್ಲೂ ಬೇಜಾರಾಗಿರ್ಬೇಕಾ ಚಿನ್ನ? ಯಾಕೆ ಇಷ್ಟೊಂದು ಬೇಜಾರಾಗಿದೆ? ಇನ್ನು ಬೇಜಾರಾಗಿರೋದು ಯಾವತ್ತು ನೋಡೇ ಇಲ್ಲ ನಾನು. ಸರಿ, ಮಲ್ಕೊಳ್ಳೋಣ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಂ ಸರ್. ನಮ್ಮ ರೆಸಾರ್ಟಲ್ಲಿ ಇಷ್ಟು ದಿನ ಉಳ್ಕೊಂಡಿದ್ರಿ. ನಮ್ಮ ಸ್ಟಾಫ್ ಕಡೆಯಿಂದಾಗಲಿ ನಮ್ಮ ಕಡೆಯಿಂದಾಗಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ? ನಾಟ್ ಎಟ್ ಆಲ್ ಸರ್. ನಮಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ದಾಂಡೇಲಿ ಅಂತ ಇಂಥ ಊರಲ್ಲಿ ಇಷ್ಟೊಂದು ಅದ್ಭುತವಾದಂಥ ರೆಸಾರ್ಟ್ ಇದೆ ಅಂದ್ರೆ ಗ್ರೇಟ್ ಸರ್. ನಿಮ್ಮ ಲಗೇಜ್ ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ ಸರ್. ಎಲ್ಲ ಕರೆಕ್ಟ್ ಆಗಿದೆ. ಓಕೆ ಸರ್. ಸರ್, ಹಾಂ, ನಾವು ಫಾರೆಸ್ಟ್ಗೆ ಹೋಗೋದಕ್ಕೆ ನಿಮ್ಮ ಹತ್ರ ಮ್ಯಾಪ್ ಕೇಳಿದ್ವಿ. ಹಾಂ, ಅದು ರೆಡಿ ಇದೆಯಾ? ಅಫ್ಕೋರ್ಸ್. ಲೋಕಿ, ಮ್ಯಾಪ್ ತೊಗೊಂಬರಪ್ಪ. ಸರಿ ಸರ್. ತಗೊಳ್ಳಿ ಸರ್. ಓ, ತಗೊಳ್ಳಿ ಮ್ಯಾಪ್. ಓಕೆ ಸರ್. ನೋಡಿ, ನಾವು ಹಿಂಗೆ ಹೋಗ್ಬೇಕು ಅನ್ಸುತ್ತೆ ಅಲ್ವಾ? ಓಕೆ 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 ಸರ್. ಓಕೆ ಸರ್. ಓಕೆ ಓಕೆ ಸರ್, ಓಕೆ. ನೋಡಿ ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ನೀವು ಹೋಗ್ತಿರೋ ಫಾರೆಸ್ಟು ಭಾಳ ಡೇಂಜರ್ ಇದೆ. ಸ್ವಲ್ಪ ಯಾಮಾರಿದ್ರು ಅಪಾಯ ಕಟ್ಟಿಟ್ಟು ಬುತ್ತಿ. ಡೋಂಟ್ ವರಿ ಸರ್, ನಾವೆಲ್ಲದಕ್ಕೂ ರೆಡಿಯಾಗಿಯೇ ಬಂದಿದ್ದೀವಿ. ನೋ ಪ್ರಾಬ್ಲಮ್. ಓಕೆ, ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹತ್ರ ಎಲ್ಲ ಹತ್ತಿದ್ರಾ? ಓಕೆ, ರೈಟ್. ತಗೊಳ್ಳಿ. ಸೈಡ್ಗೆ ಯಾವನೇ ಅವನು? ಒಳ್ಳೆ ಕೇಳಿ ಇದ್ದಂಗಿದ್ದಾನೆ ಅವನು. ಕಳ್ಳನ ಥರ ಇದ್ದಾನಲ್ಲ ಬ್ರೋ. ಏನೋ ಪ್ಲಾನಿಂಗ್ ಇದೆ ಕಣ. ಏ ಯಂಗ್ಮ್ಯಾನ್. ಹಾಯ್ ಸರ್. ಏನು ವಿಷಯ? ನಮ್ಮ ಅಕ್ಕೋರು ಬಂದಿದ್ದಾರೆ ಅಂತ ಇಲ್ಲಿ ಈ ಲೊಕೇಶನ್ ಸೆಂಡ್ ಮಾಡಿದ್ರು. ಯಾರು? ಇವರು ಸರ್. ಓ, ಇವರಾ? ಬೆಳಿಗ್ಗೆ ಚೆಕ್ಔಟ್ ಮಾಡ್ಕೊಂಡು ಹೋದ್ರಲ್ಲ ಇವರು. ಶೆಟ್. ಮತ್ತೆ ಬಂದ್ರೆ ಬರ್ಬೋದು, ಅಲ್ಲಿವರೆಗೂ ನೀವು ಇಲ್ಲಿ ಉಳ್ಕೋಬಹುದು. ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಸರ್. ಓಕೆ. ಲೋಕಿ. ಹಾಂ ಸರ್. ಇವ್ರಿಗೆ ರೂಮ್ ಅರೇಂಜ್ ಮಾಡ್ಕೊಡಪ್ಪ. ಓಕೆ ಸರ್. ಹಾಗೆ ಫುಡ್ ಅರೇಂಜ್ ಮಾಡಿ. ಓಕೆ ಸರ್. ಓಕೆ, ಬನ್ನಿಪ್ಪ. ನಾವು ಜಾದು ಮಾಡುವ, ಓಜು ಮಸ್ತಿ ಮಾಡಿ ಎಣ್ಣೆ ಹಾಕುವ. ಈ ಜರ್ನಿಯಲ್ಲಿ ನಾವು ಜಾದು ಮಾಡುವ, ಓಜು ಮಸ್ತಿ ಮಾಡಿ ಎಣ್ಣೆ ಹಾಕುವ. ಬಾರು ಶುರು ನಮ್ದೇ, ಎಲ್ಲ ಈ ಜರ್ನಿ ನಮ್ದೇನೆ. ಯಾವತ್ತು ನಮ್ದೋರಲ್ಲ, ಯಾವತ್ತು ಬೈದೋರಲ್ಲ. ನಮ್ಮನ್ನ ನಮ್ದೋರಿಗೆ ಪ್ರಾಣಾನೇ
ಯಾಕ್ರೋ ಫಾರೆಸ್ಟ್ ಏನ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಅಲ್ವಾ? ಲೇ ಸುಮ್ಮನಿರೋ ಸಾಕು. ಈ ಫಾರೆಸ್ಟ್ ನೋಡ್ತಿದ್ರೆ ಯಾಕೋ ನಾನು ವಾಪಸ್ ಹೋಗಲ್ಲ ಅನ್ಸ್ತಿದೆ. ಸಂಧ್ಯಾ ಸ್ವಲ್ಪ ಬಾಯಿ ಮುಚ್ಚಿಸ್ತೀಯಾ? ಇಡಿಯಟ್, ಯಾವಾಗ್ಲೂ ಇದೇ ಆಗೋಯ್ತು. ನೀನು ಒಳ್ಳೇದಕ್ಕೆ ಹೇಳ್ತಿದ್ಯಾ ಅಂತ ಅವಳಿಗೆಲ್ಲ ಅರ್ಥ ಆಗ್ಬೇಕು ಹೇಳು. ಈ ಪ್ಲೇಸ್ ನೋಡ್ತಾ ಇದ್ರೆ ನನಗೂ ಎಲ್ಲೋ ಮಿಸ್ ಹೊಡಿತಾ ಇದೆ. ಸುಮ್ಮನೆ ಯಾಕೋ ಆ ಹುಡುಗಿನ ಗೋಳಿಕೊಂತೀರಾ? ಅವ್ರಿಗಿರೋ ಮೀಟ್ರು ನಿಮಗಿಲ್ವಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬನ್ನಿ, ಮಾಡೋಂಥದ್ದು ಇನ್ನೂ ತುಂಬ ಇದೆ. ನಮ್ಮ ವಿಚಾರ ಬಿಡು, ಮೊದಲು ನಿಮ್ಮ ಹುಡುಗಿ ಕೋಪ ಮಾಡ್ಕೊಂಡಿದ್ದಾಳೆ, ಅವಳಿಗೆ ಏನಾಯ್ತು ಅಂತ ವಿಚಾರಿಸ್ಕೊ ಅಲ್ವಾ? ಯಾಕೆ? ಏನಾಯ್ತು? ಹೌದು. ಇವನು ಯಾವನ ಇವನು? ಹೇಳೆ ಏನಾಯ್ತು? ಏನಿಲ್ಲ ಕಣೋ, ನನ್ನ ಬ್ರದರಿಗೆ ಮೆಸೇಜ್ ಮಾಡಿದಿರಿ, ಅವನಿಂದನೂ ರಿಪ್ಲೈ ಬರ್ತಿಲ್ಲ. ಮೊದಲು ಮೊಬೈಲ್ನಲ್ಲಿ ನೆಟ್ವರ್ಕ್ ಇದೆಯಾ ಅಂತ ಚೆಕ್ ಮಾಡು. ಓ ಶಿಟ್, ನೆಟ್ವರ್ಕೇ ಇಲ್ಲ. ಅದಕ್ಕೆ ಹೇಳೋದು, ಯಾವತ್ತು ಒಳ್ಳೆ ರೀತಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತ. ಏನಾಯ್ತು? ಏನಪ್ಪ ಇದು? ಇಲ್ಲೇನು ಕಡಿ ಹೊಗೆ ಬೇರೆ ಬರ್ತಾ ಇದೆ. ವಾ ತಗೊಳಪ್ಪ. ಏನಾಯ್ತು? ನಾನು ಆಗ್ಲೇ ಹೇಳಿಲ್ವಾ ನಿಮ್ಗೆ ಏನೋ ನಡೆಯುತ್ತೆ ಅಂತ? ನನ್ನ ಮಾತು ಎಲ್ಲಿ ಕೇಳ್ತೀರ ನೀವು? ನೋಡ್ರಿ, ಒಂದೊಂದಾಗೆ ಸ್ಟಾರ್ಟ್ ಆಗ್ತಿದೆ, ನೋಡ್ತಾ ಇರಿ. ನಿಮ್ದೆಲ್ಲ ಬರೀ ಇದೇ ಆಗೋಯ್ತು. ಫಸ್ಟ್ ಏನಾಗಿದೆ ಅಂತ ನೋಡ್ತೀರಾ? ಆಯ್ತು ಬಿಡಮ್ಮ, ಅದೇನಾಯ್ತು ಅಂತ ನೋಡೋಣ ಬಾರೋ. ಅಯ್ಯೋ ಶಿಟ್, ಈ ನನ್ನ ಮಕ್ಕಳು ಬರ್ಬೇಕಾದ್ರೆ ಅಪಶಕ್ನ ಮಾತಾಡ್ಕೊಂಡ್ ಬರ್ತಾರೆ, ಮತ್ತೆ ಇಲ್ದಿರೋದಲ್ಲ ಆಗದೆ ಇರುತ್ತಾ? ಹೋಗಿ ನೋಡೋಣ ಏನು ಅಂತ. ಇವಾಗ್ಲೇ ಆಗ್ಬೇಕಾ ಇದು? ದೊಡ್ಡ ಡಿಸಾಸ್ಟರ್ ಮಗ ಇದು. ಫುಲ್ ಹೊಗೆ ಬರ್ತಾ ಇದೆ. ಹೊಗೆ ಬರ್ತಿದ್ಯಲ್ಲೋ? ಹೌದು ಕಣೋ, ಬಾಯಿಲಾಗಿದೆ, ವಾಟರ್ ಎಲ್ಲ ಖಾಲಿಯಾಗಿದೆ. ಫುಲ್ ಹೀಟ್ ಆಗೋಗ್ಬಿಟ್ಟಿದೆ, ಒಂದು ತೊಟ್ಟು ನೀರಿಲ್ಲ, ಅದಕ್ಕೇನೆ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಒಂದು ಕೆಲಸ ಮಾಡೋಣ, ನಾವಿಬ್ರು ಹೋಗಿ ನೀರು ತರೋಣ, ಉಳ್ದವ್ರೆಲ್ಲ ಇಲ್ಲೇ ರೀ. ಒಬ್ರನ್ನೊಬ್ರು ಬಿಟ್ಟೋಗೋದು ಬೇಡ, ಎಲ್ಲರ ಜೊತೆಗೆ ಹೋಗೋಣ. ಸರಿ ಬನ್ನಿ ಹೋಗೋಣ. ಹಾಗಾದ್ರೆ ಬ್ಯಾಗ್ ತಗೊಂಡು ಹೋಗೋದು ಬೇಡವಾ? ಹಾ ತಗೊಳ್ಳಿ. ಇನ್ನೇನು ಮಾಡೋಕ್ಕಾಗಲ್ಲ, ಬಾ ಹೋಗೋಣ. ಬಾಪ ರಸಿಕಾ, ಬಾ ಬಾ. ಹಾಗಾದ್ರೆ ನಾನು ಬ್ಯಾಗ್ ತಗೊಂಡು ಹೋಗ್ತಾ ಇರ್ತೀನಿ. ಬಾರೋ. ನೀನ್ ಬಾ. ಕಾಡು ತುಂಬಾ ವಿಶಾಲವಾಗಿದೆ, ಈ ತರ ಆಗುತ್ತೆ ಅಂತ ಆವರಣ ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಜಾಗ. ಬಾ, ಏನಂತ ಚಿನ್ನ? ಏಯ್ ಬಂಡ್ರ ಬೇಗ. ಬಾಯ್ ಸರ್. ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂಸು. ಯಾವ ಕಡೆ ನೋಡಿದ್ರು ಖಾಲಿನೇ. ಅಲ್ಲೋಡು.
ಯಾರು ಮಾಡಿರ್ಬೋದು? ಸತ್ತು ತುಂಬಾ ದಿನ ಆದಂಗಿಲ್ಲ. ಸತ್ತಿರೋದು ನೋಡ್ತಾ ಇದ್ರೆ ತುಂಬಾ ಡೇಂಜರ್ಸ್ ಇದ್ದಂಗಿದೆ. ಯಾವುದಕ್ಕೂ ನಾವು ತುಂಬಾ ಹುಷಾರಾಗಿರ್ಬೇಕು. ನಂಗಂತೂ ತುಂಬಾ ಭಯ ಆಗ್ತಿದೆ. ನಮ್ಮ ಮನೆಗೆ ಹೋಗ್ಬೇಕು. ಇವನಿಲ್ಲಿ ನಿಮ್ಮನೆ ಹುಡ್ಕೊಂಡು ಬಂದ. ಏಯ್ ಏನ್ ತಮಾಷೆ ಮಾಡ್ತಿದ್ಯಾ? ನಿಜವಾಗ್ಲೂ ನಿಮ್ಮನೆ ಹುಡ್ಕೊಂಡು ಬಂದ. ಶಿಟ್. ಅರ್ಜುನ್ 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 ಎಲ್ಲೋದ ಇವನು? ಬಾ ಬಾರೋ ನನ್ನ ಮಗನೇ. ನಾವಿಲ್ಲಿ ಟೆನ್ಷನ್ ಇದ್ರೆ ನನ್ನ ಮಗನಿಗೆ ನಾವಿಲ್ಲಿ ತಲೆ ಕೆಡಿಸ್ಕೊಂಡಿದ್ರೆ ಏನೋ ಅರ್ಜೆಂಟ್ ಇತ್ತು, ಅದಕ್ಕೆ ಹೋಗಿದ್ದೆ. ಅದಕ್ಕೆ ಹೋಗ್ಬಾರ್ದಾ? ನಮ್ಗೆ ಹೇಳ್ದಂಗೆ ಎಲ್ಲೆಲ್ಲ ಹೋಗ್ತೇನೆ. ಸಾಯ್ತಿದ್ವಿ. ಹೇಳೋಕ್ಕಾಗಲ್ಲ ನಿನಗೆ? ನಾವೇ ಭಯದಲ್ಲಿ ಸಾಯ್ತಾ ಇದೀವಿ. ಮಧ್ಯದಲ್ಲಿ ಇದ್ ಬೇರೆನಾ? ಅಯ್ಯೋ ಏಯ್ ಬಾರೋ, ಟೈಮ್ ಆಗುತ್ತೆ. ಮುಂದಕ್ಕೆ ಹೋಗೋಣ. ಅದ್ಯಾ ನಡಿ ಹೋಗೋಣ. ಇನ್ನು ಏನೇನ್ ನೋಡ್ಬೇಕು ಈಗ. ಆದ್ರೂ ಆ ಡೆಡ್ ಬಾಡಿ ಕಂಡ್ಬಿಟ್ರೆ ನೋಡಿ ಅವನಿಗೆ ಕಣ್ಣು ನೋವಾಗಲ್ವೇನಾ? ಎಣ್ಣೆ ಹೊಡೆಯೋದು ಬೇಡ, ಹುಚ್ಚ ಉಯ್ಯೋದು ಬೇಡ. ಹೋಗಲಿ, ನಾನು ಈ ಕಾಡ್ಗೆ ರಾಜ. ಬ್ರೋ ಯಾರೋ ನೀನು? ಯಾವನು ಬ್ರೋ? ಏಯ್ ಬ್ರೋ, ಬ್ರೋ ನನ್ನ ಬ್ರೋ, ಯಾರು ನೀನು? ಯಾರು ನೀನು? ಏಯ್ ಬ್ರೋ, ಹುಚ್ಚ ಬ್ರೋ, ಯಾರು ನೀನು ಬ್ರೋ? ಏನು ಮಾಡ್ಬೇಡ ಬ್ರೋ. ಬ್ರೋ ಏಯ್ ಬ್ರೋ, ಏನ್ ಬೇಕು ನಿಂಗೆ ಬ್ರೋ? ಬ್ರೋ ಇದೇ ಕೈತಾನೆ ಅವಳನ್ನ ಮುಟ್ಟಿದ್ದು. ಅವಳು ನನ್ನವಳು. ನನ್ನೊಳಗೆ ಬೇಕೇನೋ ನಿನಗೆ? ಅವಳು ನನ್ನವಳು. ಎಲ್ರನ್ನೂ ಇಲ್ದಂಗ್ ಮುಗಿಸ್ಬಿಡ್ತೀನಿ. ರಾಕಿ, ಎಷ್ಟೊಂದು
ಹುಡುಕ್ಲಿ ಇವನ್ನ. ರಾಕಿ 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 ನಂಗೆ ಹುಡುಕಿ ಸಾಕಾಯ್ತು. ಏನಾಯ್ತು? ಬಿದ್ದಿರೋದು ಶೂ ತಾನೆ, ಡೆಡ್ ಬಾಡಿ ಅಲ್ವಲ್ಲ? ಈ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರೆ ಡೆಡ್ ಬಾಡಿಗಳು ಬೀಳುತ್ತೆ. ನಾನು ಅವಾಗ್ಲೇ ಹೇಳ್ದೆ, ಇಷ್ಟು ಬಂದು ಡಾಕ್ಯುಮೆಂಟ್ರಿ ಮಾಡ್ಬೇಕಿತ್ತ? ನನ್ನ ಒಬ್ಬರಿಗೋಸ್ಕರ ನಾ ಮಾಡ್ತಾ ಇದ್ದೀನಿ, ನಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇದ್ದೀನಿ. ಇನ್ನೇನೋ ಮಾಡೋದು? ಅವನು ಹೋದ, ಇನ್ನೂ ಇಲ್ಲ ಇದ್ರೆ ನಮ್ ಡೆಡ್ ಬಾಡಿನೂ ಸಿಗಲ್ಲ. ಅಂದ್ರೆ ನನ್ ರಾಕಿ ಸತ್ತೋದ ಅಂತ ನೀವೆಲ್ಲ ಡಿಸೈಡ್ ಮಾಡ್ಬಿಟ್ರಾ? ಆದ್ಯ ಇಲ್ಲಿ ಆದ್ಯ ಇವಳೆಲ್ಲೋದ್ಲು? ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬಿಡುವ? ಅವನು ಕೂತಿರ್ತಾನೆ, ಇವಳು ಹೋಗಿ ಮೀಟ್ ಮಾಡ್ತಾಳಂತೆ. ಆದ್ಯ ಏನ್ ಇವ್ರ ಸಾಮ್ರಾಜ್ಯನ? ಹುಡುಕಿ ಆದ್ಯ ಆದ್ಯ ರಾಕಿ 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 ಅಮ್ಮ ಎಲ್ಲೋದ ಇವನು? ನಮ್ಮ ಅಕ್ಕ ಸಾಯಕ್ಕೆ ಇದೇ ಜಾಗ ಬೇಕಿತ್ತಾ? ಬೇರೆಲ್ಲಿ ಜಾಗ ಸಿಗ್ಲಿಲ್ವಾ? ಛೆ, ರಾಕಿ ಭಯ ಆಗ್ತದೆ ನಂಗೆ, ತುಂಬಾ ಭಯ ಆಗ್ತಿದೆ. ಬಾರೋ ರಾಕಿ, ಬಾರೋ ರಾಕಿ. ರಾಕಿ ರಾಕಿ ನಿನ್ ತಮ್ಮನವನು ಕಳ್ಳ ತರ ಬರ್ತಾ ಇದೆಯಲ್ಲೋ, ಹೇಳಕ್ಕಾಗಲ್ವಾ ನಿನಗೆ? ಶ್ರಾವ್ಯ ಏನಾಯ್ತು 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 ಹೇಳಿ. ಇರೋ ಜನನೇ ಸೇಫ್ ಆಗಿ ಊರಿಗೆ ತಲುಪ್ತೀವೋ ಇಲ್ವೋ ಅಂತ ಭಯದಲ್ಲಿ ಬದುಕ್ತಾ ಇದೀವಿ. ಅಂಥದ್ರಲ್ಲಿ ಇವನೊಬ್ಬ. ಭಯದಿಂದ ಬದುಕೋದಕ್ಕಿಂತ ಧೈರ್ಯವಾಗಿ ಎದುರಿಸೋಣ. ಅವಾಗ ಏನೋ ಅಂದ್ಕೊಂಡಿದ್ದೆ, ಇವಾಗ ಬದುಕಬೇಕು ಅಂತ ಅನ್ಸಿದೆ ಕಣ್ರೋ. ಬದುಕೋಕೆ ಧೈರ್ಯ ಒಂದಿದ್ರೆ ಸಾಲದು, ಭಯ
ಭಯನೂ ಇರಬೇಕು. ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ, ಆಮೇಲೆ ಬೇಕಾದ್ರೂ ಮಾತಾಡ್ಬೋದು. ಮೊದಲು ಆದಿ ಎಲ್ಲಿ ಹೋದ್ಲು ಅಂತ ಹುಡ್ಕೋಣ. ಆದ್ಯ ಮಿಸ್ ಆಗಿ 1 ಅವರ್ ಆಗಿದೆ. ಅಮ್ಮಮ್ಮ ಅಂದ್ರೆ 1 ಕಿಲೋಮೀಟರ್ ಹೋಗಿರ್ಬೋದು. ನಾವೆಲ್ಲರೂ ಸೇರಿ ಹುಡುಕಿದ್ರೆ ಅವಳು ಇಲ್ಲೇ ಎಲ್ಲಾದ್ರೂ ಸಿಗ್ತಾಳೆ. ಇನ್ನೂ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಸರಿ ಬನ್ನಿ. ಇವ್ರು ಯಾಕೋ ಸಿಗ್ತಾರನೋ ನಂಬಿಕೆನೇ ಇಲ್ಲ ಕಣ ನಂಗೆ. ನನಗೂ ಕೂಡ ಹಾಗೆ ಅನಿಸ್ತಿದೆ ಕಣೋ. ಅಂದ್ರೆ ಅವ್ರನ್ನ ಬಿಟ್ಟು ಹೋಗೋಣ ಅಂತ ಇದ್ದೀರಾ? ಅವರು ನಮ್ಮನ್ನೇ ನಂಬ್ಕೊ ಬಂದಿರ ಕಣ. ಅದಕ್ಕೆ ಹೇಳ್ತಾ ಇರೋದು, ಅವರೇ ಅಲ್ಲ ಇಷ್ಟು ಜನ ಕೂಡ ನಮ್ ಕೂಡ ಬಂದಿರೋದು. ಅಟ್ಲೀಸ್ಟ್ ಇರೋರ್ಗಾದ್ರೂ ಏನಾಗೋದು ಬೇಡ ಅಂತ. ಬಿಟ್ಬಿಡ್ರ, ಅವ್ರು ಸಿಗಲ್ಲ. ಇಷ್ಟು ಜನ ಆದರೂ ಸೇಫ್ ಆಗೋಣ. ಅವ್ರು ಸಿಗ್ಬೇಕು ಅನ್ಕೊಂಡ್ರು ಯಾರು ಕಂಡು ಕಾಣಿಸ್ತಾ ಇಲ್ಲ. ಏನು ಹಿಂಗ್ ಮಾತಾಡ್ತಾ ಇದ್ಯಾ? ಪ್ರಾಬ್ಲಮ್ ಆಗ್ಬಿಟ್ರೆ ಬಿಟ್ಟು ಹೋಗ್ಬಿಡ್ತೀಯಾ? ಇದು ರಿಸ್ಕ್ ಕಣೋ ಆದಿ. ರಿಸ್ಕ್ ಅನ್ನೋದು ಎಷ್ಟು ಭಯಾನೋ, ಅದರಲ್ಲಿ ಗೆದ್ದ ಮೇಲೆ ಅದರಲ್ಲಿ ಸಿಗೋಷ್ಟು ಸಂತೋಷ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ. ಸ್ನೇಹಕ್ಕಾಗಿ ನಮಗೆ ಸಾವು ಬಂದರೂ ಪರವಾಗಿಲ್ಲ, ಮೊದಲು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಲೋ, ಏನೋ ಇದು? ಎದ್ದೇಳೋ ಮೇಲೆ. ಇಷ್ಟಕ್ಕೆಲ್ಲ ಸೋತೋಗ್ಬಿಟ್ರೆ ಹೆಂಗೋ? ಎದ್ದಳ ಮೇಲೆ ಏನೂ ಆಗಲ್ಲ. ನೀನು ಹೊಡ್ಕೊಂಡು ನಡೀರೋ. ಡಾಕ್ಯುಮೆಂಟ್ರಿ ಅಂತ ಮಾಡಕ್ ಬಂದು ಇದೇನಿದು ಕರ್ಮ, ನಮ್ದೇ ಡಾಕ್ಯುಮೆಂಟ್ರಿ ಆಗ್ತಾಯಿದೆ. ನೀರು ಸಿಕ್ಕಿಲ್ಲ ಅಂದರೆ ನಾನು ಸತ್ತೋಗ್ಬಿಟ್ಟು.
ಏನು ಡಾಕ್ಯುಮೆಂಟ್ರಿನೋ ಏನೋ ಒಬ್ಬೊಬ್ಬರನ್ನೇ ಕಳ್ಕೊತಾ ಇದ್ದೀವಿ. ಬೇಕಾಗಿತ್ತ ಇದಲ್ಲ, ಇಷ್ಟು ರಿಸ್ಕ್ ತಗೊಂಡು. ಅಮ್ಮ ಅಲ್ಲ ಕಣೋ, ನಾವೇ ಭಯದಲ್ಲಿ ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ನೀನು ಯಾಕೋ ಬರಕ್ ಹೋದೆ ಇಲ್ಲಿ? ಅಕ್ಕ ಮೆಸೇಜ್ ಮಾಡಿದ್ಲು. ಮೆಸೇಜ್ ನೋಡಿ ಅಕ್ಕಂಗೆ ಏನಾಯ್ತೋ ಏನೋ ಅಂತ ಹುಡ್ಕೊಂಡು ಬಂದ್ಬಿಟ್ಟೆ. ಇಷ್ಟಕ್ಕೆ ಸೋತೋಗ್ಬಿಟ್ರೆ ನಮ್ಮ ಡಾಕ್ಯುಮೆಂಟ್ರಿ ಕತೆ ಹಂಗೆ. ಹುಷಾರು. ಅಯ್ಯೋ ನೋಡ್ಕೊಂಡು ಹೋಗೋದಲ್ಲ. ಹೇಗಿತ್ತ ಡಾಕ್ಯುಮೆಂಟ್ರಿ? ಕಣ್ಣೆಲ್ಲ ಮಂಜು ಮಂಜು. ಹೆಂಗಾದ್ರೂ ಮಾಡಿ ಫಿನಿಶ್ ಮಾಡಿ ನೀರು ಸಿಗ್ಲಪ್ಪ. ದೇವ್ರೆ ನಮಸ್ಕಾರ ಆಗ್ತಿದ್ದಾರೆ, ನೀರು ಸಿಗ್ಲಿ. ಆಯಿತು, ಇಲ್ಲಿಂದ ಬಚಾವಾಗೋದ್ರೆ ಸಾಕಪ್ಪ. ಇನ್ನು ಮುಂದೆ ಯಾವ ಡಾಕ್ಯುಮೆಂಟ್ರಿ ಸವಾಸನೂ ಬೇಡ, ನೆಮ್ಮದಿಯಾಗಿ. ರಾಜ್ ಎಲ್ಲಿ? ರಾಜ್ ರಾಜ್ ರಾಜ ರಾಜ್ ರಾಜ ರಾಜ್ ಎಲ್ಲೋದ ಇವನು? ರಾಜ್ ರಾಜ್ ಎಲ್ಲೋದ? ಜೊತೆಗೆ ಇದ್ದ. ಎಲ್ಲರೂ ಒಂದೇ ಕಡೆ ಹುಡುಕ್ತಾ ಇದ್ರೆ ಸಿಗ್ತಾರ ಅನ್ನೋ ನಂಬಿಕೆನೇ ಇಲ್ಲ. ಎಲ್ಲರೂ ಒಂದೊಂದು ಕಡೆ ಹುಡುಕೋಣ. ಯಾರು ಎಷ್ಟೇ ದೂರ ಹೋದ್ರು ಮತ್ತೆ ಎಲ್ಲರೂ ಇಲ್ಲೇ ಬನ್ನಿ. ರಾಹುಲ್, ನಾವು ಹೋಗೋ ದಾರಿಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಮಿಸ್ ಆದ್ರೂ ದಾರಿ ನೋಡ್ಕೊಂಡ್ ಬರ್ಬೋದು. ರಾಹುಲ್, ಸರಿ ಹುಡ್ಕೋಣ ಬಾ. ಅವ್ರನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳ. ಆ ಕಡೆ ಹೋಗೋಣ. ಸಿಗೋಣ. ರಾಜ್ 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 ನನ್ನ ತಮ್ಮ. ಅಳ್ಬೇಡ, ಸುಮ್ಮನಿರೋ. ಎಲ್ಲ ನನ್ನಿಂದಲೇ ಆಗಿತ್ತು. ನಾನು ಇಲ್ಲಿಗೆ ಬರಕ್ ಹೇಳ್ಬಾರ್ದಾಗಿತ್ತು. ಆರ್ಯ, ಅಳ್ಬೇಡ ಆರ್ಯ. ಆರ್ಯ, ಅಳ್ಬೇಡ ಅಂತ ಹೇಳ್ತಾ ಇದೆಯಲ್ಲ. ಎಲ್ಲ ನನ್ನಿಂದಲೇ ಆಗಿತ್ತು. ಆರ್ಯ, ಆರ್ಯ ಆರ್ಯ ಸಮಾಧಾನ ಮಾಡ್ತಾರೆ. ಸಾರಿ, ಕೋಪದಲ್ಲಿ ಏನೋ ಹೊಡೆದ್ಬಿಟ್ಟೆ. ಸಾರಿ ಆರ್ಯ, ಸಾರಿ ಆರ್ಯ. ನನ್ನ ತಮ್ಮ ಬೇಕು. ಬಾ ಹುಡ್ಕೋಣ. ರಾಜ್, ನನ್ನ ತಮ್ಮ ಬೇಕು. ಎಲ್ಲಂತ ಹುಡ್ಕೋದೀವನ್ನ? ಆರ್ಯ, ಈ ಪ್ಲೇಸ್ ಯಾಕೋ ತುಂಬಾ ಡೇಂಜರ್ ಆಗಿದೆ. ನಾವ್ ಯಾವ್ದಕ್ಕೆ ಹುಷಾರಾಗಿರ್ಬೇಕು ಅನ್ಸುತ್ತೆ.
ಆರ್ಯ ಎದುರ್ಕೋಬೇಡ, ಮುಂದೆ ಹೋಗ್ಬೇಡ. ಆರ್ಯ, ಇಲ್ಲಿ ಯಾರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಭಯ ಆಗ್ತಾ ಇದೆ. ಎದುರ್ಕೋಬೇಡ. ಆರ್ಯ, ಪ್ರತಿಯೊಂದು ಶಬ್ದನೂ ನಾವು ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬೇಕು. ನಾನು ಅನ್ಕೊಂಡ್ ಬಂದಿದ್ದೆ ಒಂದು, ಇಲ್ಲಾಗ್ತಿರೋದೇ ಒಂದು. ನೀನೇ ಮಾಡಿದ ಕೊಡೋ ಗೂಬೆ. ನಾನೇ ಮಾಡಿದ್ದು. ಅವತ್ತು ದೊಡ್ಡ ಪುಡಂಗಿ ತರ ಮಾತಾಡ್ಬಿಟ್ಟೆ, ಇವಾಗ ಮೀಟರ್ ಆಫ್ ಆಗ್ತಿದೆ. ಏನ್ ಹಂಗ್ ನೋಡ್ತಿದ್ಯಾ? ನಾನು ಮಾತಾಡ್ತಿರೋದು ಈ ಮೀಟರ್ ಬಗ್ಗೆ ಅಲ್ಲ, ಈ ಮೀಟರ್ ಬಗ್ಗೆ. ಆ ಮೀಟ್ರು ಕರೆಕ್ಟಾಗೇ ಇದೆ. ನಾನೇನೋ ಫ್ಲೋ ಅಲ್ಲಿ ಡೈಲಾಗ್ ಹೊಡೆದೆ. ಥೂ, ನನ್ನ ಕರ್ಮ. ಬಾ ಹೋಗೋಣ. ರಾಕಿ 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 ಶ್ರಾವ್ಯ, ಒಂದು ನಿಮಿಷ ಇಲ್ಲೇ ಇರು, ನೋಡ್ಕೊಂಡ್ ಬರ್ತೀನಿ. ಅರ್ಜುನ್, ಏನದು? ಇಲ್ಲೇ ಇರು. ಅರ್ಜುನ್, ಅರ್ಜುನ್, ಅರ್ಜುನ್! ಹೇ ಲೂಸು, ಅರ್ಥ ಆಗಲ್ವಾ? ಸ್ವಲ್ಪ ಸುಮ್ಮನೆ ಇರು, ಬರ್ತೀನಿ. ಯಾಕಂಗ್ ಸಾಯ್ತೀಯ? ಥು, ಕರ್ಮ. ಅರ್ಜುನ್, 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 ಎಲ್ಲಿದ್ಯಾ ಅರ್ಜುನ್?
ಸಂಧ್ಯಾ 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 ಉಸಿರೇ ನಿನ್ನ ನೋಡಲು ಕಾದೆನು ನೀನು ಇರಲು ನನ್ನ ಜೊತೆಯಲಿ ಬಂದ್ಯಾ? ಬೇಟೆ ಅಂದ್ರೆ ಗ್ಯಾಮರ್ಸ್ ಹೊಡಿಯೋದಲ್ಲ, ತಾಕತ್ತಿದ್ರೆ ಮುಂದೆ ಬಂದು ಹೊಡಿಬೇಕು. ಅದು ನಮ್ಮವರೆಲ್ಲ ಏನಾದ್ರು ಅಂತ ಯೋಚನೆ ಮಾಡ್ತಿದ್ದೆ. ಇಷ್ಟಕ್ಕೆಲ್ಲ ಕಾರಣ ನೀನೇನಾ? ಹೌದು. ಏನೀಗ ಬಂದ್ಯಾ? ಬಾ 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 ಬರಲೇ ಬರ.
ಎಲ್ಲೋಳತ್ತೀಯ ನಿತ್ಗ ಸಂಧ್ಯಾ 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 ಎದ್ದೇಳು ಸಂಧ್ಯಾ 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 ನೋಡೋ ನೋಟಕ್ಕೆ ಯಾರೂ ಕಾಣಿಸ್ತಾ ಇಲ್ಲ. ಅದು ನಮ್ಮವ್ರು ಮಾತ್ರ ಮಿಸ್ ಆಗ್ತಾ ಇದ್ದಾರೆ.
ಏನ್ ನಡೀತಿದೆ ಇಲ್ಲಿ? ಯಾರಾದ್ರೂ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಅದು ಗೊತ್ತಾಗ್ತಾ ಇಲ್ಲ. ಆದಿತ್, ಹಾಗಿದ್ರೆ ಯಾರು ಬದುಕಿರಲ್ಲ ಅಂತೀಯಾ? ಬದುಕಿದ್ದಿದ್ರೆ ಒಂದ್ಸಲ ಆದ್ರೂ ಕಣ್ಣಿಗೆ ಕಾಣಿಸ್ಬೇಕೈತಲ್ವಾ? ಅದು ಇಲ್ಲ. ಯಾರೋ ಪಾಸ್ ಆದಂಗಿದೆಯಲ್ಲ, ಯಾರೋ ಬರ್ತಾ ಇದ್ದಂಗಿದ್ದಾರೆ. ಶ್ರಾವ್ಯ, ಏನಾಯ್ತು? ಶ್ರಾವ್ಯ, ಏನಾಯ್ತು ಶ್ರಾವ್ಯ? ಯಾಕೆ ಅಳ್ತಾ ಇದೆಯಾ? ಅರ್ಜುನ್, ಯಾಕೆ ಅಳ್ತಾ ಇದೆ ಹೇಳು? ಅರ್ಜುನ್, ಅರ್ಜುನ್ಗೆ ಏನಾಯ್ತು? ಹೇಳು ಶ್ರಾವ್ಯ, ಅರ್ಜುನ್ ಏನಾಯ್ತು ಅಂತ ಹೇಳು. ನನ್ ಗೊತ್ತಾಗ್ದೆ ಚುಟ್ಬಿಟ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ? ನನ್ ಬದುಕಿರ್ಬಾರ್ದು. ಯಾಕೆ ಹಿಂಗ್ ಮಾಡಕ್ಕೋದೆ? ನನ್ನ ಅರ್ಜುನ್ ನಾನೇ ಸಾಯಿಸ್ಬಿಟ್ಟೆ. ಶ್ರಾವ್ಯ, ಸಮಾಧಾನ ಮಾಡ್ಕೋ, ಆಗೋದಾಯ್ತು. ಅದೇ ಇಲ್ಲಿ ತುಂಬಾ ಡೇಂಜರ್ ಇದೆ. ನಾವು ಆದಷ್ಟು ಬೇಗ ಅಲ್ಲಿಂದ ಹೊರಟೋಗ್ಬೇಡ. ನನ್ನ ಮಾತು ಕೇಳು. ನಮ್ಮವ್ರಿಗೆ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಂಡೇ ಹೋಗ್ಬೇಕು ನಾವು. ಹಂಗ್ ಬಿಟ್ಟು ಹೋಗಕ್ಕಾಗಲ್ಲ. ನನ್ನ ಅರ್ಜುನ್ ನಾನೇ ಸಾಯಿಸ್ಬಿಟ್ನಲ್ಲೋ. ಹೊರಟೋಗೋಣ ಇಲ್ಲಿಂದ. ಇಲ್ಲಿ ಯಾರಿಗೂ ಸೇಫ್ ಇಲ್ಲ. ಪ್ಲೀಸ್ ನನ್ನ ಮಾತು ಕೇಳು. ಪ್ಲೀಸ್ ಹೋಗೋಣ. ಯಾರಾದ್ರೂ ಆಗಿರ್ಬೋದು, ಅಯ್ಯೋ, ಅವ್ರು ಯಾರು ಅಂತಾನೆ ನೋಡ್ಕೊಂಡೇ ಹೋಗ್ಬೇಕು ನಾವು. ಅರ್ಜುನ್ ಬಿಟ್ಟು ನಾನು ಹೇಗೆ ಬದುಕಿರ್ಲಿ? ಅರ್ಜುನ್ ಇಲ್ಲ, ನಡೀರಿ ಇವಾಗಲೇ ಹೋಗ್ಬಿಡೋಣ. ಬನ್ನಿ ಹೋಗೋಣ. ಹಂಗೆ ಯಾರು ಶಬ್ದ ಬರ್ತಾ ಇದೆ, ಯಾರು ಓಡಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ರಾಹುಲ್, ನೀವು ನಾನು ಬರೋವರೆಗೂ ಎಲ್ಲೂ ಹೋಗ್ಬಾರ್ದು. ನಾನು ನೋಡ್ಕೊಂಡ್ ಬರ್ತೀನಿ. ನಾನು ಬರೋವರೆಗೂ ನೀವು ಇಲ್ಲೇ ಇರಬೇಕು. ನೀನ್ ಆ ಕಡೆ ಹೋಗು, ನಾ ಈ ಕಡೆ ಹೋಗ್ತೀನಿ. ಆದಿತ್, 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 ಆರ್ಯ, ಆದಿತ್, ಕೈ ಕೊಡು. ಆದಿತ್, ಮೇಲೆ ಬಾ, ಮೇಲೆ ಬಾ, ಬಾ. ನಿನ್ನ ಬಿಟ್ಟು ಹೋಗೋಂಥ ಪ್ರೀತಿ ನಂದಲ್ಲ ಆರ್ಯ. ನಾನು ಕೊನೆ ಉಸಿರಿರೋವರೆಗೂ ನಿನ್ನ ಬಿಟ್ಟು ಹೋಗಲ್ಲ ನಾನು. ನಿನ್ ಪ್ರೀತಿ ಮಾಡುವಾಗ ಹೇಳಿ ಕೇಳಿ ಪ್ರೀತಿ ಮಾಡದ್ನ,
ಅಂಥದ್ರಲ್ಲಿ ನನ್ನ ನೀನ್ ಬಿಟ್ಟು ಹೋದ್ರೆ ನಾನ್ ಬದುಕಿರ್ತೀನ? ನನ್ನ ಜೀವನೇ ನೀನಾಗಿರ್ಬೇಕಾದ್ರೆ ನಿನ್ನ ಬಿಟ್ಟು ಹೋಗಿ ಬದುಕ್ತೀನ ಆರ್ಯ? ಹ? ಹೌದು, ಶ್ರಾವ್ಯಲ್ಲಿ ಶ್ರಾವ್ಯ 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 ಇವಳು ಮಿಸ್ ಆಗಲ್ಲ. ಶ್ರಾವ್ಯ ಶ್ರಾವ್ಯ ಆದಿ ಆದಿ ಆದಿತ್ ಆದಿ ಆದಿ ಅಯ್ಯೋ ನನ್ ಪ್ರಾಣ ಹೋಗೋಕಿನ್ನ ಮುಂಚೆ ನನ್ ತಮ್ಮನ ನನ್ ಫ್ರೆಂಡ್ಸ್ನ ಒಂದ್ಸರಿ ನೋಡ್ಬೇಕು. ಕೊನೆ ಉಸಿರಿರೋವರೆಗೂ ಟ್ರೈ ಮಾಡೋಣ ಆರ್ಯ. ನನಗೇನೋ ಆ ನಂಬಿಕೆನೇ ಇಲ್ಲ. ನಂಬಿಕೆನೇ ಜೀವನ. ಬದುಕ್ತೀವಿ ಅನ್ನೋ ನಂಬಿಕೆ ಒಂದಿದ್ರೆ ಸಾಕು, ಏನು ಬೇಕಾದ್ರೂ ಸಾಧಿಸ್ಬೋದು ಆರ್ಯ. ನಂಬಿಕೆ ಕಳ್ಕೊಬೇಡ ಆರ್ಯ. ನನ್ನ ಪ್ರಾಣ ಇರೋವರೆಗೂ ನಿನ್ನ ನಂಬಿಕೆನ ಉಳಿಸ್ಕೊಂತೀನಿ ನಾನು. ಭಯಬೇಕೆ ನನ್ನೊಲವೇ ಜೊತೆಯಲ್ಲೇ ನಾನಿರುವೆ, ಹೆಗಲಿಗೆ ನಾ ಹೆಗಲಾಗಿ ಪ್ರಾಣವಾನ ಕೊಡುವೆ. ಏನೇ ಆದರೂ ಭಯವ ಪಡಬೇಡ, ನನ್ನೊಲವೇ ನೀ ಎಂದಿಗೂ ಅಳಬೇಡ. ಭಯಬೇಕೆ ನನ್ನೊಲವೇ ಜೊತೆಯಲ್ಲೇ ನಾನಿರುವೆ, ಹೆಗಲಿಗೆ ನಾ ಹೆಗಲಾಗಿ ಪ್ರಾಣವಾನ ಕೊಡುವೆ. ಹಣೆಯ ಬರಹ ಬಲ್ಲೋರ್ಯಾರು, ನೋವೇ ಇಲ್ಲದೆ ಬದುಕೋರ್ಯಾರು. ಬಂಡೆಯ ಮಾಡಿಕೋ ನಿನ್ನ ಗುಂಡಿಗೆಯ, ಇರುವುದು ನಿನ್ನ ಜೊತೆಯಲೇ ಹೃದಯ. ರಕ್ಷಣೆ ಮಾಡುವ ಕವಚ ನಾನಾಗಿ ಬಾಳುವೆ ಗೆಳತಿ ಎಂದು ನಿನಗಾಗಿ. ಭಯಬೇಕೆ ನನ್ನೊಲವೇ ಜೊತೆಯಲ್ಲೇ ನಾನಿರುವೆ, ಹೆಗಲಿಗೆ ನಾ ಹೆಗಲಾಗಿ ಪ್ರಾಣವಾನ ಕೊಡುವೆ. ಸುಸ್ತಾಗ್ಬಿಟ್ಟಿದೆಯಪ್ಪ, ನಡೆಯೋಕ್ಕಾಗ್ತಿಲ್ಲ. ನೀರು ಅಮ್ಮ ಆದಿತ್ ಆರ್ಯ! ಏನ್ ಮಾಡ್ಕೊಂಬಿಟ್ಟೆ ಆರ್ಯ? ಅಯ್ಯೋ ಆರ್ಯ, ಇರೋ ನಿಮಿಷ ಏನಾರು ಸಿಗುದ ನೋಡ್ತಿದ್ದೀರೋ? ಅರೆ ಒಂದು ನಿಮಿಷ ಇರು.
ಅಳ್ಬೇಡ ಆರ್ಯ, ಸ್ವಲ್ಪ ಹೊತ್ತು ಇರು. ಅಳ್ಬೇಡ ಅಳ್ಬೇಡ ಆರ್ಯ. ಎಂತ ಕೆಲಸ ಮಾಡ್ತೀನಿ ಆರ್ಯ. ಬಾ ಎದ್ದೇಳು, ಹೋಗೋಣ ಬಾ ಆರ್ಯ. ಎದ್ದೇಳು ಆರ್ಯ, ಎದ್ದೇಳು ಎದ್ದೇಳು ಆರ್ಯ. ಟ್ರೈ ಮಾಡು, ಅಟ್ಲೀಸ್ಟ್ ಎದ್ದೇಳಕ್ಕೆ ಟ್ರೈ ಮಾಡು, ಟ್ರೈ ಮಾಡು. ಅದಿತ್ ನನ್ನ ಕೈಲಿ ಆಗ್ತಿಲ್ಲ. ಅಮ್ಮ, ತುಂಬಾ ಉರಿತಾ ಇದೆ. ಅದಿತ್ ನನಗೆ ನೀರ್ ಬೇಕು. ಅದಿತ್ ನನ್ನ ಕೈಲಿ ಆಗ್ತಿಲ್ಲ. ಆರ್ಯ, ತುಂಬಾ ಉರಿತಾ ಇದೆ. ಇದೇನು ಸಿಗಲ್ಲ ಆರ್ಯ. ಟ್ರೈ ಮಾಡೋಣ ಬಾ. ಬಾಯಲ್ಲಿ ಕೂತ್ಕೋ. ಅದಿತ್ ನನಗೆ ನೀರ್ ಬೇಕು. ಏನಾರು ಮಾಡಿ ತರ ಟ್ರೈ ಮಾಡೋಣ. ನನಗೆ ಆಗ್ತಿಲ್ಲ. ನಿಧಾನ. ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಅಮ್ಮ. ನಾನ್ ಸತ್ತೋಗ್ತೀನಿ ಅಂತ ಅನ್ನಿಸ್ತಾ ಇದೆ. ಆದಿತ್, ನನಗೆ ನೀರ್ ಬೇಕು, ಹೋಗು. ಆರ್ಯ, ನೀನ್ ಬದುಕಿಲ್ಲ ಅಂದ್ರೆ ನಾನು ಬದುಕಿರ್ತೀನಿ ಆರ್ಯ. ನಿನ್ನ ಹೇಗಾದ್ರೂ ಮಾಡಿ ನಾನು ಉಳಿಸ್ಕೊಳ್ತೀನಿ. ಆರ್ಯ, ಸ್ವಲ್ಪ ಹೊತ್ತು ತಡಿ ಆರ್ಯ. ನಾನು ಎಲ್ಲಿಂದಾದ್ರೂ ಏನಾದ್ರೂ ಮಾಡಿ ನೀರು ತರ್ತೀನಿ. ಆದಿತ್, ಆರ್ಯ, 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 ಆರ್ಯ.
ನಿನ್ನ ಹೊತ್ತಾಕ ಬಂದಿರೋದು ಹೋಗು ಸರಿ ಸರಿ ಹೋಗು 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 ಬೇಡ ಹೋಗು 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 ನಿನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀರಾ ಬಿಟ್ಬಿಡೋದಕ್ಕ ನಿನ್ನ ಹೊತ್ತಾಕ ಬಂದಿರೋದು ಏಯ್ ಮೊಬೈಲ್ ಕೊಡ್ತೀನಿ, ಒಡವೆ ಕೊಡ್ತೀನಿ, ನನ್ ಬಿಟ್ಬಿಡು. ಏಕೆ ಅವನ ಜೊತೆ ರೊಮ್ಯಾನ್ಸ್ ಮಾಡಕ್ಕಾಗುತ್ತೆ? ನನ್ ಜೊತೆ ಆಗಲ್ವಾ? ಚೆನ್ನಾಗಿಲ್ಲ 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 ಎಲ್ಲೋಗ್ತೀಯಾ? ಬೇಕು ನನಗೂ ಬೇಕು. ಏನಾಯ್ತು ನಿನಗೆ?
ನಿಮ್ಮವರೆಲ್ಲ ಹೇಗ್ ಸತ್ರು ಗೊತ್ತೇನೋ? ರಾಜ್ ಅಯ್ಯೋ ರಾಜ್ ಏನಾಗೋಗ್ಬಿಟ್ಟಿದ್ಯಾ ಮೈ ಗಾಡ್ ರಾಜ್ ಸಾರಿ ಕಣ ರಾಜ್ ಐ ಆಮ್ ರಿಯಲಿ ಸಾರಿ ಬಾ ಬಾ ಅಳಬೇಡ
ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಅಂತ ಬಂದ ತಂಡದಲ್ಲಿ ಒಬ್ಬೊಬ್ಬರನ್ನೇ ಯಾಕೆ ಕೊಲೆ ಮಾಡ್ದ? ರಾಜ್ ಒಬ್ಬನನ್ನೇ ಸಾಯಿಸದೆ ಯಾಕೆ ಬಿಟ್ಟ? ಅಷ್ಟಕ್ಕೂ ಆ ವ್ಯಕ್ತಿ ಯಾರು? ಯಾಕೆ ಎಲ್ಲರನ್ನು ಕೊಂದ? ಅವನಿಗೂ ಈ ತಂಡಕ್ಕೂ ಏನು ಸಂಬಂಧ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ